ನಮಸ್ಕಾರ. ಈಗ ನಾವೇನು 2.5 ತಿಂಗಳು ಬೆಳೆ ಬಂದಿರತಕ್ಕಂಥ ಕ್ಯಾಪ್ಸಿಕಮ್ ತೋಟದಲ್ಲಿದ್ದೀವಿ. ಇಷ್ಟೊತ್ತು ಸರ್ ಹೇಳಿದ್ರು ಏನೇನು ಅಂತಂದರೆ ನಮಗೆ ಕ್ವಾಲಿಟಿ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ, ಮಾರ್ಕೆಟ್ಗೆ ಹೋದರೆ ಡಿಮ್ಯಾಂಡ್ ಇದೆ, ನಮಗೆ ಹೈ ಕಾಸ್ಟ್ ಕೂಡ ಸಿಗ್ತಾ ಇದೆ. ಜೊತೆಗೆ 3 ದಿನ ನೀರು ಕೊಟ್ಟರು ಇಲ್ಲಿ ಗಿಡ ಯಾವುದೇ ಥರ ಒಣಗ್ತಾ ಇಲ್ಲ, ತಡ್ಕೊಳ್ತಾ ಇದೆ. ನಮ್ಮ ಮಣ್ಣು ನೋಡಿದಾಗ ತುಂಬಾ ನಮಗೆ ಹುಸಿಯಾಗಿ ಅನ್ನಿಸ್ತಾ ಇದೆ. ಬೇರುಗಳ ಅಭಿವೃದ್ಧಿ ಆಗಿರಬಹುದು, ಒಂದು ಎರೆಹುಳುಗಳ ಅಭಿವೃದ್ಧಿ ಆಗಿರ್ಬೋದು. ನಮಗೇನಾಗ್ತಾಯಿದೆ ಒಟ್ಟಾರೆಯಾಗಿ ಅಂತಂದರೆ, ನಾವು ಡಾಕ್ಟರ್ ಸಾಯಿಲ್ ಹಾಕಿದಾಗ ಒಂದು ಕ್ವಾಲಿಟಿ ಅನ್ನೋ ಪರ್ಪಸಲ್ಲಿ ಕಾಣಿದಾಗ ನಮ್ಗೆ ಹೈಯೆಸ್ಟ್ ಆಗಿದೆ ಅಂತ ಅವ್ರು ಹೇಳ್ತಿದ್ರು. ಇದರಿಂದ ಸ್ಪ್ರೇಸ್ ಕಡಿಮೆ ಆಗಿದೆ ಅಂತಂದರೆ ನಾವೀಗ ಹೇಳ್ತೀವಿ ಡಾಕ್ಟರ್ ಸಾಯಿಲ್ ಹಾಕಿದ ತಕ್ಷಣ ಇದೆಲ್ಲ ಹೆಂಗಾಯಿತು ಅನ್ನೋ ಒಂದು ಟೆಕ್ನಾಲಜಿ ಹಿಂದೆ ತಿಳ್ಕೊಬೇಕಾಗುತ್ತೆ ನಾವು. ಯಾಕಂತಂದರೆ ಡಾಕ್ಟರ್ ಸಾಯಿಲ್ ನೀವು ಕೊಡ್ತಿರೋದು ಜಸ್ಟ್ ಅಪ್ಲಿಕೇಶನ್ ಅಷ್ಟೇ, ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಎಷ್ಟು ಸೈಂಟಿಫಿಕ್ ಆಗಿ ಅದು ವರ್ಕ್ ಆಗುತ್ತೆ ಅಂತ ನಾವು ನೋಡಬೇಕಾಗುತ್ತೆ. ಇದಕ್ಕೇ ನಾವು ತುಂಬ ಸಲ ಎಲ್ಲ ತೋಟಗಳಲ್ಲೂ ಏನು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಮಾತಾಡ್ತಿದ್ವಿ. ಆ ಒಂದು ಸ್ಕಿಲ್ ಡೆವಲಪ್ಮೆಂಟ್ಸ್ನ 6 ಪರೀಕ್ಷೆನ ತೊಗೊಂಡಾಗ ಇಲ್ಲಿ ಎಷ್ಟು ಮಾತ್ರ ಅದು ಸರಿ ಇದೆ ಮತ್ತು ಅದು ಎಷ್ಟು ಸರಿ ಇರೋದಕ್ಕೆ ಎಷ್ಟು ಇಳುವರಿ ಇದೆ ಅಂತ ನೋಡೋಣ. ಈಗ ಮೊದಲನೇ ಪರೀಕ್ಷೆ ಬಂದ್ಬಿಟ್ಟು ಏನು ಅಂತಂದರೆ, ನಾವು ಬರಿಗಾಲಲ್ಲಿ ಓಡಾಡಿದಾಗ ಮಣ್ಣಿನ ಮೇಲೆ ನಮ್ಮ ಕಾಲಿಗೆ ಮಣ್ಣು ಯಾವುದೇ ಥರ ಚುಚ್ಚಬಾರ್ದು ಅಂತ ಹೇಳಿರ್ತೀವಿ. ಈ ತೋಟದಲ್ಲಿ ನೀವು ಎಲ್ಲಿ ಹೆಜ್ಜೆ ಇಟ್ಟರೂ ಕೂಡ ಮಣ್ಣು ತುಂಬ ಹುಸಿಯಾಗಿ ಅನಿಸುತ್ತೆ, ಅಂದರೆ ಒಳಿವು ಏನು ಸಾಫ್ಟ್ನೆಸ್ ಮೃದು ಅಂತ ನಾವೇನು ಹೇಳ್ತೀವಿ ಆ ರೀತಿ ಅನಿಸುತ್ತೆ. ಯಾವಾಗ ಮಣ್ಣು ಸಾಫ್ಟಾಗಿ ಇರುತ್ತೋ ಆವಾಗ ಬೇರುಗಳ ಅಭಿವೃದ್ಧಿ ಆಗೋಕ್ಕೆ ಅವಕಾಶ ಇರುತ್ತೆ. ಅದಕ್ಕೇ ಗಿಡ ಇಷ್ಟು ಚೆನ್ನಾಗಿ ಬರೋದು. ಒಂದು ಮಣ್ಣು ತುಂಬ ಮೃದುವಾಗಿರ್ತಕ್ಕಂಥದ್ದು. ಎರಡನೇದು, ನಾವು ಎಲ್ಲಾದರೂ ಕೈ ಇಟ್ಟು ತೆಗಿಲಿ, ಬೆಡ್ ಅಂತಲೇ ಅಲ್ಲ, ನೀವು ಕಾಲುವೆಯಲ್ಲೂ ಸಹ ಕೈ ಇಟ್ಟು ತೆಗೆದ್ರೂ ಸಹ ಮಣ್ಣನ್ನು ಈಸಿಯಾಗಿ ತೆಗಿಲಿಕ್ಕೆ ಬರ್ತಾಯಿದೆ. ನಮ್ಮ 2ನೇ ಪರೀಕ್ಷೆ ಅದೇನೆ. ತೋಟದ 4-5 ಕಡೆಯಲ್ಲಿ ನೀವು ಕೈಯಿಂದ ಮಣ್ಣನ್ನು ತೆಗಿಬೇಕು, ಅದನ್ನು ಹಿಡ್ಕೋಬೇಕು ಅಂತ. ನೀವು ಎಲ್ಲಾದರೂ ತೆಗೆದಿಲ್ಲಿ ಮಣ್ಣು ಹಿಡ್ಕೊಂಡ್ರೂ ಸಹ ನಮ್ಮ ಕೈಗೆ ಅದು ಮೃದುವಾಗಿ ಚಹಾ ಪೌಡರ್ ಥರ ಅನಿಸುತ್ತೆ. ಯಾಕೆ ಅಂತಂದರೆ ಡಾಕ್ಟರ್ ಸಾಯಿಲ್ ಓದಂತೆಲ್ಲ ಏನಾಗುತ್ತೆ ಅಂದರೆ ಮಣ್ಣಲ್ಲಿ ಜೈವಿಕ ಚಟುವಟಿಕೆಗಳು ಯಥೇಚ್ಛವಾಗಿ ಆಗೋದ್ರಿಂದ ಆ ಒಂದು ಮಣ್ಣಿನ ಜೈವಿಕ ಗುಣ ತುಂಬ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಜೈವಿಕ ಗುಣದ ಜೊತೆಗೆ ಭೌತಿಕ ರಾಸಾಯನಿಕ ಯಾವಾಗ ಅಭಿವೃದ್ಧಿ ಆಗುತ್ತೋ ಆವಾಗ ಸಾಯಿಲು ತನ್ನೆಲ್ಲ ಏನು ಒಂದು ಕ್ಯಾರೆಕ್ಟರ್ಸಲ್ಲಿ ಮುಂದೆ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ತುಂಬ ಮೃದುವಾಗಿರಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇದು 2ನೇ ಪರೀಕ್ಷೆ. 3ನೇದು, ನಾವು ಬೆಳೆಯ ಬುಡದ ಬಳಿ ಮಣ್ಣನ್ನು ಕನಿಷ್ಠ 6 ಇಂಚು ತೆಗಿಯಬಹುದು ಅಂತ. ಇಲ್ಲಿ ನೋಡಿದ್ರೆ 6 ಇಂಚಿಗಿಂತ ಜಾಸ್ತಿನೇ ತೆಗಿಬಹುದು. ಯಾಕೆ ನಾವು 6 ಇಂಚು ತೆಗಿಯೋಕ್ಕಾಗಬೇಕು ಅಂತ ಹೇಳ್ತೀವಂದರೆ, ಈ ಒಂದು ಗಿಡದ ಬೆಳವಣಿಗೆ ಯಾವುದ್ರ ಮೇಲೆ ಆಧಾರಿತ ಆಗಿರುತ್ತಂದರೆ, ಒಂದು ಪೋಷಕಾಂಶಗಳು, ಆ ಪೋಷಕಾಂಶಗಳನ್ನು ತಗೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಬೇರು. ಎಷ್ಟು ಮಣ್ಣು ಆಳಕ್ಕೆ ಮೃದುವಾಗಿರುತ್ತೋ, ಎಷ್ಟು ಆಳದಲ್ಲಿ ನ್ಯೂಟ್ರಿಯೆಂಟ್ಸ್ ಅವೈಲಬಿಲಿಟಿ ಇರುತ್ತೋ ಅಷ್ಟರ ತನಕ ಬೇರು ಆಹಾರವನ್ನು ಹುಡ್ಕೊಂಡು ಹೋಗೋ ಕೆಪಾಸಿಟಿ ಇರುತ್ತೆ. ಬಟ್ ಇತ್ತೀಚಿನ ಕಾಲದಲ್ಲಿ ಏನಾಗಿದೆ ಅಂತಂದರೆ ಬೇರೆ ಹೋಗ್ತಾ ಇಲ್ಲ. ಕೇವಲ ಮೇಲ್ಗಡೆ ನೀವೇನು ಸ್ಪ್ರೇಸ್ ಮಾಡ್ತಾಯಿದ್ದೀರಾ, ಮೇಲ್ಗಡೆ ಕೊಡ್ತೀರಾ, ಮೇಲಿನ ಮೇಲಕ್ಕೆ ಬೆಳೆ ಬರ್ತಾ ಇದೆ. ಬಟ್ ಇದರಲ್ಲಿ ಯಾಕೆ ಸ್ಯಾಂಪಲ್ಗೆ ಒಂದು 20 ಗುಂಟೆಗೆ 20 ಗುಂಟೆನೂ ಇಲ್ಲ, ಇದು ಸ್ಯಾಂಪಲ್ಗೆ 2.25 ಟನ್ ಸಿಕ್ಕಿದೆ ಅಂತಂದರೆ ಕಾರಣ ಮಣ್ಣು ಮೃದುವಾಗಿರೋದ್ರಿಂದ ಬೇರುಗಳು ಯಥೇಚ್ಛವಾಗಿದ್ದಾವೆ. ಯಥೇಚ್ಛವಾಗಿ ಬೇರಿದ್ರೆ ಏನಾಗುತ್ತೆ, ಒಂದು ಗಿಡದ ರಕ್ಷಣೆ ಮಾಡುತ್ತೆ. ಎರಡನೇದು, ನ್ಯೂಟ್ರಿಯೆಂಟ್ ಅವೈಲಬಿಲಿಟಿ ತನಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳೋಂಥ ಒಂದು ಕೆಪಾಸಿಟಿ ಇರುತ್ತೆ. 6 ಇಂಚು ತೆಗಿಯೋಕ್ಕಾಯ್ತು. ಈಗ ನಾನು ಬೇರೆ ಅಭಿವೃದ್ಧಿನೂ ಹೇಳಿದೆ ಯಾವ ರೀತಿ ಇರುತ್ತೆ ಅಂತ. ಯಾವಾಗ ಮಣ್ಣು ಎಲ್ಲ ಕಡೆ ಸಡಿಲ ಅನಿಸುತ್ತೋ ಎಲ್ಲ ಕಡೆ ಬೇರೆ ಸ್ಪ್ರೆಡ್ ಆಗ್ತಾನೆ ಇರುತ್ತೆ. ಆವಾಗ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಂಡು ಹೆಚ್ಚು ಇಳುವರಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. 5ನೇ ಪರೀಕ್ಷೆ ಬಂದುಬಿಟ್ಟು ಎರೆಹುಳುಗಳ ಪರಿಶೀಲನೆ. ಎರೆಹುಳು ಅಂತಂದ ತಕ್ಷಣ ಎಲ್ಲ ಕಡೆ ಎರೆಹುಳ ಇರುತ್ತೆ ಎಲ್ಲ ಭೂಮಿಗಳಲ್ಲೂ, ಆದರೆ ರಾಸಾಯನಿಕ ಹೆಚ್ಚಾಗಿ ಬಳಸಿರೋದ್ರಿಂದ ಅದರ ಒಂದು ಸಂತಾನ ಇವತ್ತಿಲ್ಲ. ಬಟ್ ಈ ತೋಟದಲ್ಲಿ ನಾವು ಎಲ್ಲೇ ಹುಡುಕಾಡಿದ್ರೂ ಕೂಡ ಕೈ ಇಟ್ಟ ಕಡೆ ಎಲ್ಲ ಎರೆಹುಳ ಸಿಗ್ತಾ ಇದೆ. ಎರೆಹುಳದ ಒಂದು ಕೆಲಸ ಏನು ಅಂತಂದರೆ, ತಾನು ಒಂದು ಮಣ್ಣನ್ನು ಫಲವತ್ತತೆ ಮಾಡೋದ್ರ ಜೊತೆಗೆ ಮಣ್ಣನ್ನು ಮೃದು ಮಾಡಿಕೊಡೋದು. ಅಂದರೆ ರಿಪೀಟೆಡ್ ಆಗಿ ಉಳುಮೆ ಮಾಡ್ತಾ ಇರುತ್ತೆ. ಉಳುಮೆ ಮಾಡೋದ್ರ ಜೊತೆಗೆ ತನ್ನ ಒಂದು ಇಕ್ಕೆ ಏನಿರುತ್ತೆ ಹೈಯೆಸ್ಟು ಪರ್ಸೆಂಟೇಜ್ ಆಫ್ ನ್ಯೂಟ್ರಿಯೆಂಟ್ಸನ್ನು ಹೊಂದಿರುತ್ತೆ. ಆ ಒಂದು ನ್ಯೂಟ್ರಿಯೆಂಟ್ಸ್ ಗಿಡಕ್ಕೆ ಸಕಾಲಕ್ಕೆ ಸಿಗ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ಗಿಡ ಅಂತಕ್ಕಂಥದ್ದು ಒಂದು ತುಂಬ ಅದ್ಭುತವಾಗಿ ಬೆಳವಣಿಗೆ ಇರಬಹುದು, ಫ್ಲವರ್ ಇರಬಹುದು, ಕ್ರಾಪ್ ಇರಬಹುದು, ಒಂದು ಫಿನಿಶಿಂಗ್ ಅಂತಕ್ಕಂಥದ್ದು ಚೆನ್ನಾಗಿರುತ್ತೆ. ಎಲ್ಲಾದರೂ ಕೈ ಹಿಡಿ, 1 ಚದರ ಅಡಿಯಲ್ಲಿ ನಾವು 14 ಎರೆಹುಳ ಸಿಗಬೇಕಂತ ಹೇಳ್ತೀವಿ. ಬಟ್ ಇಲ್ಲಿ ಇನ್ನೂ ಹೆಚ್ಚಿಗೆ ಸಿಗುತ್ತೆ. ಯಾಕಂತಂದರೆ ಅವರು ಕೊಡ್ತಾ ಇರೋದು ಕೇವಲ ಸಾವಯವ ಗೊಬ್ಬರಗಳು ಮಾತ್ರ, ಡಾಕ್ಟರ್ ಸಾಯಿಲು ಅದ್ರ ಜೊತೆಗೆ ಸ್ಲರೀಸು. ಈ ಸ್ಲರೀಸ್ ಕೊಡ್ತಾ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಸಗಣಿ ಮತ್ತು ಹಿಂಡಿ ಏನು ನೀವು ಇನ್ ಟೈಮಿಗೆ ಕೊಡ್ತಾ ಇರ್ತೀರ ಅದು ಎರೆಹುಳುವಿಗೆ ಆಹಾರ.
ಆ ಆಹಾರನ ತಿಂದು 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 ಅದೇನಾಗಿದೆ ಅಂತಂದರೆ ಯಥೇಚ್ಛವಾಗಿ ತನ್ನ ಸಂತಾನವನ್ನು ಇಲ್ಲಿ ಅಭಿವೃದ್ಧಿ ಮಾಡಿದೆ. ಎರೆಹುಳ ಇದ್ದಾಗ ನೀವು ನೀರು ಕಡಿಮೆ ಕೊಟ್ಟರು ತೊಂದರೆ ಇಲ್ಲ, ಮೇಲ್ಗಡೆ ಅಂಥ ರೋಗನೂ ಬರೋದಿಲ್ಲ. ತುಂಬ ಕಡಿಮೆ ಸ್ಪ್ರೇಸ್ ಮಾಡಿದ್ರು ಸಪೋಸ್ ಒಂದಿನ ಲೇಟ್ ಆದರೂ ಸಹ ತಡ್ಕೊಳ್ಳೋವಂಥ ಒಂದು ಕೆಪಾಸಿಟಿನ ಕೊಟ್ಟಿರುತ್ತೆ ಗಿಡಕ್ಕೆ. ಇದು ಎರೆಹುಳುಗಳ ಅಭಿವೃದ್ಧಿ ಈ ರೀತಿ ಇದ್ದಾಗ ಮಾತ್ರನೇ ಸಾಧ್ಯ ಆಗೋದು. ತೋಟದ ಮಣ್ಣಿನ ಮೇಲೆ ನೀರಿನ ಪ್ರಯೋಗ ಮಾಡಬೇಕಂದ್ರೆ ನಾವು ಒಂದು ಬಿಂದಿಗೆ ನೀರನ್ನು ಒಂದೇ ಕಡೆ ಹಾಕಿದಾಗ ಅದು 60 ಸೆಕೆಂಡ್ ಒಳಗಡೆ ಭೂಮಿಗೆ ಇಂಗಬೇಕು. ಇಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ, ಮಣ್ಣು ಮೃದು ಇದೆ, ಎರೆಹುಳ ಅಭಿವೃದ್ಧಿ ಇದೆ. ಎರೆಹುಳ ಇದ್ದಾಗ ಏನಾಗುತ್ತೆ ಅಂದರೆ ಸಾಯಿಲ್ ಪೋರೋಸಿಟಿ ಅಂತಕ್ಕಂಥದ್ದು ತುಂಬ ಯಥೇಚ್ಛವಾಗಿರುತ್ತೆ. ಮಣ್ಣು ಒಂದಕ್ಕೊಂದು ಅಂಟ್ಕೊಂಡಿರಲ್ಲ ಕಣಗಳು. ಅದರ ರಚನೆ ಹೆಂಗಿರಬೇಕು ಅಂತಂದರೆ ಸಣ್ಣ ರಂಧ್ರಗಳು ದೊಡ್ಡ ರಂಧ್ರಗಳು ಆ ಥರ ಖನಿಜಗಳು ಅಟ್ಯಾಚ್ ಆಗಿರಬೇಕು. ಆ ರೀತಿ ಪೋರೋಸಿಟಿ ಇರೋದ್ರಿಂದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತಕ್ಕಂಥದ್ದು ತುಂಬಾ ಜಾಸ್ತಿ ಇರುತ್ತೆ. ಇವಾಗ ನೋಡಿ, ಇಲ್ಲಿರೋ ಟೆಂಪ್ರೇಚರ್ಗೆ ಭೂಮಿ ಬೇಗ ಬೇಗ ಆರಬೇಕು, ಬಟ್ ಇಲ್ಲಿ ಭೂಮಿನೇ ಆರಿಲ್ಲ. ಅವರು ನೀರು ಕೊಟ್ಟು 3 ದಿನ ಆಗಿದೆ ಅಂತ ಹೇಳಿದ್ದಾರೆ ಇಂಥ ಟೆಂಪ್ರೇಚರಲ್ಲಿ ಕೂಡ. ಯಾಕೆ ಅಂದರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಸಾಯಿಲ್ಗೆ ಜಾಸ್ತಿ ಇರೋದ್ರಿಂದ ಯಾವಾಗ ಗಿಡಕ್ಕೆ ಬೇಕೋ ಆ ಟೈಮಲ್ಲಿ ಅದನ್ನು ಸಪ್ಲೈ ಮಾಡುತ್ತೆ. ಆ ಒಂದು ರೀಸನ್ಗಾಗಿಯೇ ಗಿಡ ಇಷ್ಟು ಆರೋಗ್ಯವಾಗಿರ್ತಕ್ಕಂಥದ್ದು. ಇಲ್ಲಿ 6 ಪರೀಕ್ಷೆಗಳು ಪಾಸ್ ಆಗಿರೋದ್ರಿಂದನೇ ಸರ್ ಹೇಳಿರೋ ಪ್ರಕಾರ ಒಂದು ಕ್ವಾಲಿಟಿ ಆಗಿರಬಹುದು, ಕ್ವಾಂಟಿಟಿ ಆಗಿರಬಹುದು, ರೋಗ ಕಡಿಮೆ, ಕೀಟ ಕಡಿಮೆ, ಮತ್ತು ತುಂಬ ಚೆನ್ನಾಗಿ ಗಿಡದ ಬೆಳವಣಿಗೆ ಇರತಕ್ಕಂಥದ್ದು. ಅವ್ರು ಹೇಳಿದ್ರು ಕಾಯಿ ಒಳ್ಳೆ ಫಿನಿಶಿಂಗ್ ಇದೆ ಅಂತ. ಬೇರೆ ತೋಟಗಳಲ್ಲಿ ಯಾಕೆ ಬರಲ್ಲ ಅಂತಂದರೆ ಕೆಳಗಡೆನೇ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿರಲ್ಲ, ಕೆಳಗಡೆನೇ ಮಣ್ಣಿನ ಗುಣಗಳು ಇರೋದಿಲ್ಲ, ಮೇಲೆ ಹೆಂಗೆ ಬರ್ಲಿಕ್ಕೆ ಸಾಧ್ಯ? 6 ಪರೀಕ್ಷೆ ಪಾಸ್ ಆದರೆ ಮಾತ್ರನೇ ಈ ಎಲ್ಲ ಕ್ವಾಲಿಟೀಸು ಚೆನ್ನಾಗಿ ಬರ್ತಕ್ಕಂಥದ್ದು. ಇದು ಒಂದು ಪ್ರತ್ಯಕ್ಷ ಸಾಕ್ಷಿ. ನಾವೇನು 6 ಪರೀಕ್ಷೆ ಅಂತ ಹೇಳ್ತಿದ್ದೀವಿ ಅದಕ್ಕೆ ಒಂದು ಸಾಕ್ಷಿ ತೋಟ ಅಂತಲೇ ಹೇಳ್ಬಹುದು. ಕ್ಯಾಪ್ಸಿಕಮನ್ನು ತಗೊಂಡಾಗ ಬೆಳೆಯ ಹಂತಗಳನ್ನು ತಗೊಂಡಾಗ ಸ್ಟಾರ್ಟಿಂಗ್ ಸ್ಟೇಜ್ ಬಂದುಬಿಟ್ಟು ಒಂದು ನರ್ಸರಿಯಿಂದ ತೊಗೊಂಡು ಬಂದಮೇಲೆ ಏನು ನಾವು ನಮ್ಮ ಲ್ಯಾಂಡ್ಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ, ಅಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಶಾಕ್ ಅನ್ನೋದು ಇರುತ್ತೆ. ಎಲ್ಲಿ ನೀವು ಭೂಮಿಗೆ ರಾಸಾಯನಿಕಗಳನ್ನು ಹೆಚ್ಚಾಗಿ ಕೊಟ್ಟಿರ್ತೀರೋ ಅಲ್ಲಿ ಟೆಂಪ್ರೇಚರ್ ಅಂತಕ್ಕಂಥದ್ದು ತುಂಬಾ ಲೋ ಇರುತ್ತೆ. ರಾಸಾಯನಿಕ ಹೆಚ್ಚಾದಂತೆಲ್ಲ ಭೂಮಿ ಶೀತ ಆಗೋದು ಜಾಸ್ತಿ. ಆ ಟೆಂಪ್ರೇಚರ್ ಲೋ ಆದಾಗ ಏನಾಗುತ್ತೆ ಅಂದರೆ ನೀವು ಸ್ವಲ್ಪ ವಾಟರ್ ಕೊಟ್ಟರೂ ಕೂಡ ಡ್ಯಾಂಪಿಂಗ್ ಆಫ್ ಡಿಸೀಸ್ ಅನ್ನೋದು ಬರುತ್ತೆ. ಮೇಯ್ನ್ ಚಾಲೆಂಜ್ ಸ್ಟಾರ್ಟಿಂಗಲ್ಲಿ ಅದೇ ಬರೋದು, ಗಿಡ ಸಾಯೋ ಅಂಥದ್ದು. ತುಂಬ ಜನ ಗಮನಿಸಿರ್ತೀರ, ನೀವು ನಾಟಿ ಮಾಡ್ತಾನೆ ಇರ್ತೀರ, ಮತ್ತೆ ಹೋಗಿದ್ದ ಗಿಡ ನಾಟಿ ಮತ್ತೆ 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 ಮಾಡ್ತಾನೆ ಇರ್ತೀರ. ರೀಸನ್ ಏನು ಅಂತಂದರೆ ರಾಸಾಯನಿಕಗಳಿಂದ ಸಾಯಿಲ್ ಟೆಂಪರೇಚರ್ ಕಡಿಮೆ ಆಗಿದೆ ಅಂತ ಅರ್ಥ. ಅದೇ ನೀವಲ್ಲಿ ಸಾವಯವ ಗೊಬ್ಬರಗಳನ್ನು ಕೊಟ್ಟಾಗ ಏನು ನಮ್ಮ ನಾರು ಅಂಟ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ 18 ರಿಂದ 22 ಡಿಗ್ರಿ ಸೆಲ್ಸಿಯಸ್ ಏನಿದೆ ಅದು ಮೇಂಟೈನ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಗಿಡ ಸಾಯೋದಿಲ್ಲ. ನೋಡಿ, ಯಾವತ್ತೂ ಅಷ್ಟೇ ನಾವು ಮೇಲ್ಗಡೆ ಟೆಂಪ್ರೇಚರ್ ನೋಡೋದು ಅಷ್ಟೇ ಅಲ್ಲ, ಮೇಲೆ ಟೆಂಪ್ರೇಚರು ಮತ್ತು ಮಣ್ಣಿನ ಟೆಂಪ್ರೇಚರ್ ಎರಡು ಮ್ಯಾಚ್ ಆಗಬೇಕು. ಅವೆರಡು ಬ್ಯಾಲೆನ್ಸ್ಡ್ ಆಗಿದ್ದಾಗಲೇ ಗಿಡ ಒಂದು ಬೆಳವಣಿಗೆ ಆಗುವಂಥದ್ದು. ಇದೊಂದು ಚಾಲೆಂಜು. ಈಗ ಗಿಡ ಸಾಯುವಂಥದ್ದು ಸಮಸ್ಯೆ ಅಂತಂದೆ, ಬಟ್ ಈ ತೋಟದಲ್ಲಿ ಎಲ್ಲೂ ಗಿಡ ಸತ್ತಿಲ್ಲ. ಕಾರಣ ಏನು ಅಂತ ಕೇಳೋಣ. ಸರ್, ನೀವು ನಾಟಿ ಮಾಡಿದಾದ್ಮೇಲೆ ನಾರೇನಾದ್ರೂ ಸತ್ತೋಯ್ತಾ? ಇಲ್ಲ ಮೇಡಮ್, ಎಲ್ಲೂ ಸತ್ತಿಲ್ಲ. ಎಲ್ಲೂ ಸತ್ತಿಲ್ಲ. ಕಾರಣ ಏನಿರಬಹುದು ಅಂತ? ಬೀಜೋಪಚಾರ. ಏನಾಗುತ್ತೆ ಅಂತಂದರೆ ನಮ್ಮ ಒಂದು ಪದ್ಧತಿಯಲ್ಲಿ ಎಲ್ಲೇ ಹೋಗಲಿ ಸ್ಟಾರ್ಟಿಂಗ್ ನಾವು ಬೀಜೋಪಚಾರನ ಮಾಡಿಸ್ತೀವಿ. ಯಾಕಂತಂದರೆ ಇದರ ಒಂದು ಬೇರು ಮೈಸೀಲಿಯಂ ಫಂಗೈ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಅಜಿಟೋಬ್ಯಾಕ್ಟರನ್ನು ನಾವು ಕನೆಕ್ಟ್ ಮಾಡೋದ್ರಿಂದ ಅದು ಸಾಯಿಲಲ್ಲಿರೋ ನ್ಯೂಟ್ರಿಯೆಂಟ್ ಜೊತೆಗೆ ಮತ್ತು ಮೈಕ್ರೋ ಆರ್ಗಾನಿಸಮ್ಸ್ ಜೊತೆಗೆ ಹೊಂದಾಣಿಕೆಯಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಈವನ್ ಟೆಂಪರೇಚರ್ ಡೌನ್ ಆದರೂ ಸಹ ವಾತಾವರಣದಲ್ಲಿರೋ ಟೆಂಪ್ರೇಚರ್ನ ಬಳಸ್ಕೊಂಡು ಗಿಡನ ಬದುಕಲಿಕ್ಕೆ ಅದು ಅವಕಾಶ ಮಾಡಿಕೊಡುತ್ತೆ. ಅದಕ್ಕೇ ನೀವು ಬೆಳೆಯ ಮೊದಲನೇ ಹಂತದಲ್ಲಿ ಬೀಜೋಪಚಾರ ಅಂತಕ್ಕಂಥದ್ದು ಬಹಳ ಮುಖ್ಯ. ನೀವು ಏನು ಈ ಥರ ಸೀಡ್ಲಿಂಗ್ಸನ್ನು ನಾಟಿ ಮಾಡ್ತೀರಾ, ನಾರುಗಳನ್ನು ನಾಟಿ ಮಾಡ್ತಕ್ಕಂಥವ್ರು ಅಜಿಟೋಬ್ಯಾಕ್ಟರನ್ನು ಕಂಪಲ್ಸರಿ ಬಳಸಬೇಕಾಗುತ್ತೆ. ಅಂದರೆ ಅಜಿಟೋಬ್ಯಾಕ್ಟರ್ ಅಂದಿದ ತಕ್ಷಣ ಮತ್ತೆ ನಿಮಗೆ ಕನ್ಫ್ಯೂಷನ್ ಆಗಬಹುದು. ಡಾಕ್ಟರ್ ಸಾಯಿಲ್ ಫರ್ಟಿಲಿಟಿ ಬೂಸ್ಟರ್ಸ್ ಅಂತ ನಾವೇನು ಹೇಳ್ತೀವಿ, ಅದೇ ಥರ ಡಾಕ್ಟರ್ ಸಾಯಿಲ್ ಅಜಿಟೋಬ್ಯಾಕ್ಟರ್ ಅಂತಲೇ ಸಿಗುತ್ತೆ ನಿಮಗೆ 1 ಲೀಟ್ರ್ ಪ್ಯಾಕೇಜು. ಅದನ್ನು ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದಂತಹ ನಾರು ಹೋಗಲ್ಲ. 1-2 ಹೋದರೆ ನೋಡಿ ಅದೇನಾಗುತ್ತೆ ಅಂತಂದರೆ ನೀವು ಟ್ರಾನ್ಸ್ಪ್ಲಾಂಟ್ ತಗೊಂಡು ಬರೋವಾಗ ಟ್ರಾನ್ಸ್ಪೋರ್ಟೇಷನ್ ಟೈಮಲ್ಲಿ ಹೆಚ್ಚು ನಾರು ಅಲಗಾಡ್ದಾಗ ಏನಾಗುತ್ತೆ ಅಂತಂದರೆ ಅದಕ್ಕೆ ಶಾಕ್ ಆಗಿರುತ್ತೆ. ಆ ಥರ 1-2 ಹೋಗೋದು ಸಹಜ. ಬಟ್ 10ಕ್ಕಿಂತ ಜಾಸ್ತಿ ಹೋಗ್ತಾ ಇದೆ ಅಂತಂದರೆ ನಿಮ್ಮ ಭೂಮಿಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ನಿರೋಧಕ ಶಕ್ತಿ ಇಲ್ಲ ಅಂತ ಅರ್ಥ. ನಾರ್ ಫಾಲ್ಟ್ ಅಲ್ಲ, ಅದು ಭೂಮಿಯ ನಿರೋಧಕ ಶಕ್ತಿ ಕಳ್ಕೊಂಡಿರುತ್ತೆ. ಆವಾಗ ನೀವು ಡಾಕ್ಟರ್ ಅಜಿಟೋಬ್ಯಾಕ್ಟರ್ ಕೊಟ್ಟಾಗ ಏನಾಗುತ್ತೆ ಅಂದರೆ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಯಾವುದೇ ಕಾರಣಕ್ಕೂ ನಾರು ಸಾಯೋದಿಲ್ಲ. ಗಿಡಕ್ಕೆ ಏನು ಒಂದು 30 ದಿನ 20 ದಿನ ಆಗಿದ ತಕ್ಷಣ ನಮಗೆ
ಮೈಟ್ಸು ಥ್ರಿಪ್ಸು ಅಂತಕ್ಕಂಥದ್ದು ನುಸಿ ಅಂತ ಹೇಳ್ತಾರೆ ಸಾಮಾನ್ಯ ಭಾಷೆಯಲ್ಲಿ. ಈ ಥ್ರಿಪ್ಸು ಮೈಟ್ಸ್ ಏನು ಮಾಡುತ್ತೆ ಅಂತಂದರೆ ಈ ಒಂದು ಲೀಫ್ನ ಏನು ಈ ಗ್ರೀನಿಶ್ ಇರುತ್ತೆ ಕ್ಲೋರೋಫಿಲ್ ಕಂಟೆಂಟ್ ಏನಿರುತ್ತೆ ಈ ಜ್ಯೂಸ್ನೆಲ್ಲ ಅದು ನೀಟಾಗಿ ಸಕ್ ಮಾಡ್ಕೊಂಡ್ಬಿಡುತ್ತೆ, ಅಂದರೆ ನೀಟಾಗಿ ಎಳ್ಕೊಂಡು ತಾನು ಬೆಳೆಯುತ್ತೆ. ಅದು ಯಾವ ಸಂದರ್ಭದಲ್ಲಿ ಅಂತಂದರೆ ನೀವು ಮೊದಲಿಂದ ರಾಸಾಯನಿಕ ಕೊಟ್ಟಿರ್ತೀರ ಅಂತಹ ಒಂದು ಸಂದರ್ಭದಲ್ಲಿ ಎಲೆಯ ಒಂದು ಥಿಕ್ನೆಸ್ ಅಂತಕ್ಕಂಥದ್ದು ಇರೋದಿಲ್ಲ. ಈ ಎಲೆ ಮಂದ ಇದ್ದಾಗ ಏನಾಗುತ್ತೆ ಅಂತಂದರೆ ನುಸಿ ಅಲ್ಲಿ ಬಂದು ಕೂತು ಆ ಒಂದು ರಸನ ಹೀರ್ಲಿಕ್ಕೆ ಅವಕಾಶ ಇರೋದಿಲ್ಲ. ಬಿಕಾಸ್ ಅದಕ್ಕೆ ಇಷ್ಟೇ ತೆಳುವಾಗಿದ್ದಾಗ ಬರುತ್ತೆ ಅಂತ ಇರುತ್ತೆ. ಆ ರೀತಿ ಈ ತೋಟದಲ್ಲಿ ಯಾಕಿಲ್ಲ ಅಂತಂದರೆ ಮೊದಲು ಬೀಜೋಪಚಾರ ಮಾಡಿದ್ದಾರೆ, ಆನಂತರ ಡಾಕ್ಟರಲ್ ಅಪ್ಲಿಕೇಶನ್ ಇದೆ, ಮಣ್ಣಿನಿಂದ ತನಗೆ ಏನು ಬೇಕೋ ಹೋಗ್ತಾ ಇರೋದ್ರಿಂದ ಎಲೆ ಅಂತಕ್ಕಂಥದ್ದು ಬಹಳ ಮಂದವಾಗಿ ಬಂದಿದೆ. ಮತ್ತು ನೋಡಿ ಎಲ್ಲ ಕಡೆ ಬಂದಷ್ಟು ಫುಲ್ಲು ಡಾರ್ಕ್ ಗ್ರೀನ್ ಆಗಿಲ್ಲ. ಕಾರಣ ಏನು ಅಂತಂದರೆ ನೋಡಿ ಸಾವಯವ ಕೃಷಿಗೆ ಹೋದಾಗ ಅದರಲ್ಲೂ ಮುಖ್ಯವಾಗಿ ಡಾಕ್ಟರ್ಸಲ್ ನೀವು ಫರ್ಟಿಲೈಸರ್ಸ್ನ ಏನು ಯೂಸ್ ಮಾಡ್ತಾ ಇದ್ದೀರಾ ಅಂಥ ಒಂದು ಸಂದರ್ಭದಲ್ಲಿ ಎಲೆ ಅಂತಕ್ಕಂಥದ್ದು ಮಂದ ಬರುತ್ತೆ, ಜೊತೆಗೆ ಗಿಳಿ ಹಸಿರು ಬರುತ್ತೆ. ಗಿಳಿ ಹಸಿರು ಬಂದಾಗ ಏನಾಗುತ್ತೆ ಅಂತಂದರೆ ಆ ಒಂದು ರಿಫ್ಲೆಕ್ಷನಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಇರುತ್ತೆ. ಸಪೋಸ್ ಇವಾಗ ಮೈಟ್ಸ್ ಬಂತು, ಥ್ರಿಪ್ಸ್ ಬಂದಿಲ್ಲಿ ಕೂರೋವಾಗ ಇದು ಬಿಸಿಲಿಗೆ ರಿಫ್ಲೆಕ್ಟ್ ಮಾಡುತ್ತೆ. ಲೈಟು ಕಣ್ಣಿಗೆ ಬಿದ್ದರೆ ಹೆಂಗೆ ರಿಫ್ಲೆಕ್ಟ್ ಆಗುತ್ತೆ ಆ ರೀತಿ ರಿಫ್ಲೆಕ್ಟ್ ಮಾಡೋದ್ರಿಂದ ಯಾವುದೇ ನುಸಿ ಅಂತಕ್ಕಂಥದ್ದು ಇಲ್ಲಿ ಬರೋದಿಲ್ಲ. ಇಲ್ಲೂ ಬರುತ್ತೆ, 100% ಬರಲ್ಲ ಅಂತ ಯಾರೂ ಹೇಳಲ್ಲ. ಬಟ್ ಬಂದರೂ ತಡ್ಕೊಳ್ಳೋ ಅಂಥ ಶಕ್ತಿ ಗಿಡಕ್ಕಿರಬೇಕು. ಆ ಗಿಡಕ್ಕಿರಬೇಕಂದ್ರೆ ಫಸ್ಟ್ ಮಣ್ಣು ಕರೆಕ್ಟಾಗಿರಬೇಕು. ನಾವೇನು 6 ಪರೀಕ್ಷೆ ಹೇಳಿದ್ರೆ ಅವಷ್ಟು ಕರೆಕ್ಟಾಗಿದ್ದರೆ ಮಾತ್ರನೇ ಇಲ್ಲಿ ತಡ್ಕೊಳೋಕೆ ಸಾಧ್ಯ ಆಗೋದು. ಸುಮ್ಮನೆ ಮದ್ದೊಡೆದಿದ್ದೀವಿ ಬಂದಿಲ್ಲ ಅಂದರೆ ಅದು ಲೆಕ್ಕಾಚಾರ ಆಗಲ್ಲ. ಸೊ ಸಾಯಿಲ್ ಫರ್ಟಿಲಿಟಿ ಇನ್ಕ್ರೀಸ್ ಆಗ್ತಾ ಆಗ್ತಾ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗ್ತಾ ಇದ್ದರೆ ಆವಾಗ ನೀವು ಹೇಳ್ದಂಗೆಲ್ಲ ಗಿಡ ಬರುತ್ತೆ. ನೋಡಿ ಇವಾಗ ಲೀಫ್ ಥಿಕ್ನೆಸ್ ಇಲ್ಲೇ ಗಮನಿಸಬಹುದು ನಾವು. ಇಲ್ಲಿ ಯಾವುದೂ ಸೊಳ್ಳೆ ಇಲ್ಲ, ನುಸಿ ಇಲ್ಲ. ಕ್ಯಾಪ್ಸಿಕಮ್ಮಲ್ಲಿ ಮೇಜರ್ ಪ್ರಾಬ್ಲಮ್ ಸೊಳ್ಳೆ ನುಸಿನೇ. ವೈಟ್ ಫ್ಲೈಸು, ಹಸಿರು ಸೊಳ್ಳೆ, ನುಸಿ ಇವುಗಳನ್ನ ನೀವು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ದಯವಿಟ್ಟು ಒಳ್ಳೆಯ ಆಹಾರನ ಕೆಳಗಡೆಯಿಂದ ಗಿಡಕ್ಕೆ ಕೊಡಬೇಕಾಗತ್ತೆ. ಸಾಯಿಲ್ ಫರ್ಟಿಲಿಟಿ ಸ್ಟೇಟಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.